Hey guys, welcome back to my channel. So today's recipe ಸಿಂಪಲ್ ಆಗಿ ಟೊಮ್ಯಾಟೊ ಬಾತ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಮಸಾಲೆನ ಗ್ರೈಂಡ್ ಮಾಡಿ ಹಾಕ್ತಾ ಇಲ್ಲ, ಡೈರೆಕ್ಟ್ ಒಗ್ಗರಣೆ ಮಾಡಿ ಯಾವ ರೀತಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಟ್ ಫಸ್ಟ್ ನಾನು ಕುಕ್ಕರ್ಗೆ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. 1/4 ಕಪ್ ಆಫ್ ಆಯಿಲ್ ಆದರೆ ಸಾಕಾಗತ್ತೆ. ನೀವು ಬೇಕಾದರೆ ಆಯಿಲ್ ಬದಲಾಗಿ ಗೀನ ಯೂಸ್ ಮಾಡ್ಬೋದು, ಅದನ್ನು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ಪುಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1/2 ಇಂಚಷ್ಟು ಚಕ್ಕೆ, 4-5 ಲವಂಗ, 1 ಏಲಕ್ಕಿ ಆ್ಯಂಡ್ ಪುಲಾವ್ ಲೀಫ್ ಅಂದರೆ ಬೇ ಲೀಫ್ ಅಂತಾರಲ್ವ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಖಾರಕ್ಕೆ ಬೇಕಾಗಿರೋ ಅಷ್ಟು ಗ್ರೀನ್ ಚಿಲ್ಲೀಸ್ನ ಇಲ್ಲಿ ಸ್ಲೈಸಸ್ ಆಗಿ ಚಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಸ್ ಆಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 to 3 ಮಿನಿಟ್ಸ್ ಇದನ್ನು ಲೈಟಾಗಿ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇಲ್ಲಿ ಶುಂಠಿನ ಮೇಲೆ ಇರೋ ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿ ಕಾಯಿ ತುರಿತೀವಲ್ವ ಆ ಥರ ತುರ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 1/2 ಇಂಚಷ್ಟು ಶುಂಠಿನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಆ್ಯಂಡ್ ಶುಂಠಿ ಹಾಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಶುಂಠಿ ಹಾಕಿದ್ಮೇಲೆ ಕೆಳಗಡೆ ತಳ ಹಿಡಿಯುತ್ತೆ. ಆ್ಯಂಡ್ ಇಲ್ಲಿ 4 ಟೊಮ್ಯಾಟೋಸ್ನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮ್ಯಾಟೋಸ್ನ 4 ತೊಗೊಂಡಿದ್ದೀನಿ. ಟೊಮ್ಯಾಟೊ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 to 3 ಮಿನಿಟ್ಸು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮ್ಯಾಟೊಲಿರೋಂತಹ ನೀರು ಸಹ ಬಿಟ್ಕೊಂಡು ಇದು ಕಂಪ್ಲೀಟಾಗಿ ಡ್ರೈ ಥರ ರೆಡಿ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಅಷ್ಟರೊಳಗಡೆ ಟೊಮ್ಯಾಟೊ ಕೂಡ ಲೈಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ಸ್ಮ್ಯಾಶ್ ಆಗಿದ್ಮೇಲೆ ಲೈಟಾಗಿ ಸೈಡಲ್ಲೆಲ್ಲ ಆಯಿಲ್ ಬಿಡೋ ಥರ ನಿಮಗೆ ಗೊತ್ತಾಗುತ್ತೆ ಅದು. ಸೊ ಆ ಕನ್ಸಿಸ್ಟೆನ್ಸಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಟೊಮ್ಯಾಟೊ ಲೈಟಾಗಿ ಸ್ಮ್ಯಾಶ್ ಆದಮೇಲೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಸಾಲ್ಟ್ನ ನಾನು ಇವಾಗಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಹಾಕಿದ್ದಾದಮೇಲೆ ಟೊಮ್ಯಾಟೊ ಇನ್ನಷ್ಟು ಸ್ಮ್ಯಾಶ್ ಆಗುತ್ತೆ. ಸೊ 2 to 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಮಸಾಲೆನ ಗ್ರೈಂಡ್ ಮಾಡಿ ಆ್ಯಡ್ ಮಾಡ್ಕೋತಾ ಇಲ್ಲ, ಆ್ಯಂಡ್ ಯಾವುದೇ ರೀತಿ ಮಸಾಲೆ ಪೌಡರ್ಸ್ನೂ ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಪ್ಲೇನ್ ಆಗಿಯೇ ಮಾಡ್ತಾ ಇರೋದು. ಈ ಟೈಮಲ್ಲಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಪುದೀನನ ಆ್ಯಡ್ ಮಾಡ್ಕೋಬೇಕು. ಎಲೆ ಏನಾದರೂ ದೊಡ್ಡದಾಗಿದ್ದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ನಾನು ಆ್ಯಡ್ ಮಾಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಜಸ್ಟ್ ಇಲ್ಲಿ ಲೈಟಾಗಿ ಕಲರ್ ಪರ್ಪಸ್ ಅಷ್ಟೇ ನಾನು ಅಚ್ಚ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಒಂದು 1/2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೇನಾದರೂ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಕಂಪ್ಲೀಟಾಗಿ ಅಚ್ಕಾರದ ಪುಡಿನೇ ಖಾರಕ್ಕೆ ಬೇಕಾಗಿರೋಷ್ಟು ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಕು, ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನಾನಿಲ್ಲಿ ಇವಾಗ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಕ್ಕಿ ನಾನು 1.5 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಸೊ ವಾಟರ್ನ ನಾನು 3 ಗ್ಲಾಸ್ ಅಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅಕ್ಕಿ ಏನು ತೊಗೊಂಡಿರ್ತೀವಿ ಅದರ ಡಬಲ್ ನಾವು ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದರೆ ನಾರ್ಮಲ್ ರೈಸ್ ಯೂಸ್ ಮಾಡ್ಬೋದು ಅಕ್ಕಿನ, ಇಲ್ಲ ಅಂತಂದರೆ ಬಾಸುಮತಿ ರೈಸ್ನ ಕೂಡ ಯೂಸ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಬಾಸುಮತಿ ರೈಸ್ನ ಯೂಸ್ ಮಾಡ್ತೀನಿ ಅನ್ನೋದಾದರೆ 30 ಮಿನಿಟ್ಸ್ ಮೊದಲೇ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡ್ರೆ ಬಾಸುಮತಿ ರೈಸ್ ಕುಕ್ ಮಾಡಿದ್ಮೇಲೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ವಾಟರ್ ಆ್ಯಡ್ ಮಾಡಿದಾದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿನೇ ನೀವು ಸಾಲ್ಟು ಖಾರ ಎಲ್ಲ ಚೆನ್ನಾಗಿ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಸಾಲ್ಟ್ ಸಾಕಾಗಿಲ್ಲ ಅಂದರೆ ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಯೂಶ್ವಲಿ ತುಂಬ ಜನ ಇದೊಂದು ಅಕ್ಕಿ ಹಾಕಿ ಒಂದು ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡ್ತಾರೆ. ಬಟ್ ನಾನೇನೋ ಆ ರೀತಿ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಒಂದೇ ಸರಿನೇ ಇಟ್ಟು ಇದು 3 ವಿಷಿಲ್ ಬರೋವರೆಗೂ ಕೂಗಿಸ್ಕೊತಾ ಇದ್ದೀನಿ. ಇದೀಗ ರೆಡಿ ಆಗಿದೆ. ಕಂಪ್ಲೀಟಾಗಿ ಏರ್ ಔಟ್ ಆದಮೇಲೆ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಅನ್ನ ಎಷ್ಟು ಉದ್ರಾಗಿ ಆಗಿದೆ ಅಂದ್ಬಿಟ್ಟು. ಕೆಲವೊಂದು ಸರಿ ಮಸಾಲೆ ಎಲ್ಲ ಕೆಳಗಡೆ ಹೋಗಿರುತ್ತೆ. ಸೊ ನೀವು ಅದನ್ನು ನೋಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೆಳಗಡೆ ಇರೋ ಮಸಾಲೆ ಎಲ್ಲ ಆ್ಯಡಪ್ ಆಗುತ್ತೆ. ಬಟ್ ಸಾಲ್ಟ್ ಮತ್ತು ಖಾರ ಎಲ್ಲ ಚೆನ್ನಾಗಿ ಎಲ್ಲ ಫುಲ್ ರೈಸ್ಗೂ ಆ್ಯಡ್ ಆನ್ ಆಗಿರುತ್ತೆ. ಸೊ ಸ್ಲೋ ಆಗಿ ನಾವು ಈ ರೀತಿ 1-2 ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೆಳಗಡೆ ಇರೋವಂಥ ಮಸಾಲೆ ಎಲ್ಲ ಫುಲ್ ರೈಸ್ಗೆ ಆ್ಯಡ್ ಆಗುತ್ತೆ. ನೋಡಿದ್ರಲ್ವಾ, ಅಂದರೆ ನಾನು ತೋರಿಸಿರೋ ಮೆಷರ್ಮೆಂಟ್ಸ್ಗೆ ಎಲ್ಲೂ ಸಹ ಅನ್ನ ನೀರು ಥರ ಆಗಿಲ್ಲ, ಉದ್ರಾಗಿ ಚೆನ್ನಾಗಿ ಬಂದಿದೆ. ಟೊಮ್ಯಾಟೊ, ಈರುಳ್ಳಿ ಏನು ಹಾಕಿದ್ವಿ ಎಲ್ಲನೂ ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿದರೆ ಸೂಪರ್ ಟೇಸ್ಟಿಯಾಗಿರೋಂಥ ಟೊಮ್ಯಾಟೊ ರೈಸ್ ರೆಡಿ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಇಲ್ಲ ಅಂತಂದರೆ ಕರ್ಡ್ ರೈತಾನ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದು ನಿಮ್ಮ ಚಾಯ್ಸ್, ನಿಮಗೆ ಯಾವ ರೀತಿ ಸರ್ವ್ ಮಾಡ್ಕೋಬೇಕು ಅನ್ಸುತ್ತೋ ಆ ರೀತಿ ನೀವು ಟ್ರೈ ಮಾಡ್ಬೋದು. ಸೊ ನೋಡಿದ್ರಲ್ವಾ, ಸಿಂಪಲ್ಲಾಗಿ ಆ್ಯಂಡ್ ಯಾವುದೇ ರೀತಿ ಮಸಾಲೆನ
ಗ್ರೈಂಡ್ ಮಾಡ್ದಿರಾ ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಮಾಡ್ಬೋದು ಆ್ಯಂಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ನಾವು ಟೊಮ್ಯಾಟೊ ಬಾತ್ನ ಪ್ರಿಪೇರ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.